ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಜೂನ್ 28ರಂದು ಬಸವಕಲ್ಯಾಣ ನಗರದಲ್ಲಿ ನಡೆಯಲಿರುವ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಕನ್ನೇರಿ ಶ್ರೀಗಳು ಬರುವುದನ್ನು ಖಂಡಿಸುತ್ತೇವೆ ಎಂದು ಹುಲ್ಸೂರಿನ ಶ್ರೀ ಗುರು ಬಸವೇಶ್ವರ ಸಂಸ್ಥಾನದ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ ಅವರು ತಿಳಿಸಿದ್ದಾರೆ. ಬಸವಾದಿ ಶಿವಶರಣರ ಹೆಸರಿನ ಮೇಲೆ ಸಮಾವೇಶ ನಡೆಸುತ್ತಿರುವುದು ಅಪರಾಧ ಹಾಗೂ ಖಂಡನೀಯವಾಗಿದೆ. ಕನ್ನೇರಿ ಶ್ರೀಗಳು ಬಸವ ಕಲ್ಯಾಣಕ್ಕೆ ಬರುವಂತಹ ಆಲೋಚನೆಯನ್ನ ತೆಗೆದುಹಾಕಬೇಕು. ನಿಮ್ಮ ವಿಚಾರದಲ್ಲಿ ಬಸವ ಭಕ್ತರು ತುಂಬಾ ತಾಳ್ಮೆಯಿಂದ ವರ್ತಿಸುತ್ತಿದ್ದಾರೆ. ಅವಾಚ್ಯ ಶಬ್ದಗಳನ್ನು ಬಳಸದೆ ಸಹಜವಾದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಕನ್ನೇರಿ ಶ್ರೀಗಳು ಬಸವ ಕಲ್ಯಾಣಕ್ಕೆ ಬಂದು ಬೈಕ್ ಬಂದಂತೆ ಬೊಗಳಿದರೆ ಜನ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ. ಹಾಗಾಗಿ ತಾವು ಇಲ್ಲಿಗೆ ಬರಬಾರ್ದೆಂದು ವಿನಂತಿಸುತ್ತೇವೆ ಎಂದು ಹೇಳಿಕೊಂಡಿದ್ದಾರೆ. ಕನ್ನೇರಿ ಶ್ರೀಗಳ ಬಣ್ಣ ಈಗಾಗಲೇ ಕರ್ನಾಟಕ ಜನತೆಯ ಮುಂದೆ ಬಯಲಾಗಿದ್ದು, ಕಾಡಸಿದ್ದೇಶ್ವರರು 15 ಹಾಗೂ 16ನೇ ಶತಮಾನದಲ್ಲಿ ಬಸವ ಭಕ್ತರಾಗಿ ಬದುಕಿದವರು. ಸಾವಿರಾರು ವಚನಗಳನ್ನ ಬರೆದು ಬಸವಣ್ಣನೇ ನನ್ನ ಧರ್ಮಗುರು ಎಂದು ಹೇಳಿದವರು. ಅಂತಹ ಮಟ್ಟಕ್ಕೆ ತಾವು ಪೀಠಾಧಿಪತಿಗಳಾಗಿ ವಿವೇಕವಿಲ್ಲದೆ ಅವಿವೇಕಿಗಳಂತೆ ಮಾತನಾಡುವುದು ಸರಿಯಲ್ಲ. ನಿಮ್ಮನ್ನು ನಾವು ಖಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಾನವತವಾದಿ ಧರ್ಮಗುರು ಬಸವಣ್ಣವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವ ಕಲ್ಯಾಣದಲ್ಲಿ ದಿನಾಂಕ 28/6/2026 ಕಣ್ಣೇರಿಯ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಬರಲಿಕ್ಕೆ ಏನು ಆಲೋಚನೆಯನ್ನು ಮಾಡಿದ್ದಾರೆ, ಅದು ಪ್ರಪ್ರಥಮವಾಗಿ ಖಂಡನೀಯವಾಗಿರ್ತಕ್ಕಂಥ ವಿಷಯ. ಯಾಕಂದರೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಯಾವುದೇ ಸಮ್ಮೇಳನಗಳನ್ನು ಮಾಡಿದರೂ ಯಾರನ್ನೂ ಅದಕ್ಕೆ ವಿರೋಧ ಮಾಡೋಂಗಿಲ್ಲ. ಎಷ್ಟು ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಬೃಹತ್ ಪ್ರಮಾಣದಲ್ಲಿ ಹಿಂದೂ ಸಮ್ಮೇಳನ ಮಾಡ್ಬೋದು, ಅಥವಾ ಮತ್ತಾದರೂ ಯಾವುದಾದ್ರೂ ಸಮ್ಮೇಳನ ಮಾಡಬಹುದು. ಆ ಸಮ್ಮೇಳನ ಮಾಡತಕ್ಕಂಥ ಸಂದರ್ಭದಲ್ಲಿ ಬಸವಾದಿ ಶರಣರ ಏನು ಅವರ ಹೆಸರಿನ ಮೇಲೆ ಏನು ಸಮ್ಮೇಳನ ಮಾಡಲಿಕ್ಕೆ ಹೊಂಟಿರಲ್ಲ, ಇದು ಬಹಳ ಅಪರಾಧ ಮತ್ತು ಖಂಡನೀಯವಾಗಿರ್ತಕ್ಕಂಥ ವಿಷಯ ಅದ. ಅದಕ್ಕಾಗಿ ಬಸವ ಭಕ್ತರು ಇವತ್ತು ನಿಜವಾಗಿ ತಾಳ್ಮೆಯನ್ನು ತಾಳಿಕೊಂಡು ನಿಮ್ಮ ಬಗ್ಗೆ ಯಾವುದೇ ಅವಾಚ್ಯ ಶಬ್ದಗಳನ್ನು ಮಾತನಾಡಲಾರದೆ ಸಹಜವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಆದರೆ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ದಯಮಾಡಿ ತಾವು ಈ ಬಸವ ಕಲ್ಯಾಣದಲ್ಲಿ ಬಂದು ಬಾಯಿಗೆ ಬಂದಂತೆ ಬೊಗಳಿದರೆ ಜನ ನಿಮಗೆ ಸುಮ್ಮನೆ ಬಿಡಲಾರದು. ಅದಕ್ಕಾಗಿ ತಾವು ಆದಷ್ಟು ಪ್ರಯತ್ನ ಮಾಡಿ ಈ ಬಸವ ಕಲ್ಯಾಣಕ್ಕೆ ಬರಬಾರ್ದಂತ ಹೇಳಿ ತಮ್ಮಲ್ಲಿ ವಿನಂತಿಸಿ ಮತ್ತು ಖಂಡಿಸ್ತಿದ್ದೇನೆ. ಮತ್ತು ನಿಮ್ಮ ನಿಜವಾದಂಥ ಬಣ್ಣ ಈಗಾಗಲೇ ಇಡೀ ಕರ್ನಾಟಕದ ಜನತೆಗೆ ಗೊತ್ತದ. ತಾವು ಕಾಡಸಿದ್ದೇಶ್ವರ ಮಠಕ್ಕೆ ಪೀಠಾಧಿಪತಿಗಳಾಗಿ, ಕಾಡಸಿದ್ದೇಶ್ವರರು 15-16ನೇ ಶತಮಾನದಲ್ಲಿ ಬಸವ ಭಕ್ತರಾಗಿ ಸಾವಿರಾರು ವಚನಗಳನ್ನು ಬಸವಣ್ಣನೇ ನನ್ನ ಧರ್ಮಗುರು ಅಂತ ಹೇಳಿ ಬರೆದಿರ್ತಕ್ಕಂಥ ಮಹಾನ್ ಶ್ರೇಷ್ಠ ಮಠಕ್ಕೆ ನೀವು ಉತ್ತರಾಧಿಕಾರಾಗಿ ಮಠಾಧಿಪತಿಗಳಾಗಿ ಹೀಗೆ ಏನು ವಿವೇಕ ಇಲ್ಲದೆ ಅವಿವೇಕಿಯಿಂದ ಮಾತಾಡೋದು ಬಹಳ ತಪ್ಪಾದ. ಅದಕ್ಕಾಗಿ ನಿಮ್ಮನ್ನು ನಾವು ಏನು ಮಾಡ್ತೀವಿ ಸಂಪೂರ್ಣವಾಗಿ ಖಂಡಿಸ್ತಿದ್ದೇವೆ. ನೀವು ಬೇಕಾದಷ್ಟು ಸಮ್ಮೇಳನವನ್ನು ಬೃಹತ್ ಪ್ರಮಾಣದಲ್ಲಿ ಮಾಡಿಕೊಳ್ಳಬೇಕಾಗಿ ವಿನಂತಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಮಾನವೀಯತೆ ಮೆರೆದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಪುತ್ರ ಅಕ್ಷಯ್ ಪಾಟೀಲ್ ಹುಮ್ನಾಬಾದ್ ಕಲಬುರಗಿ ರಸ್ತೆಯ ಮಧ್ಯೆ ದ್ವಿಚಕ್ರ ವಾಹನ ಸವಾರ ಅಪಘಾತದಲ್ಲಿ ಸಿಲುಕು ನಡೆದಿದ್ದಂತ ವೇಳೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ದ್ವಿಚಕ್ರ ವಾಹನ ಸವಾರನ ಕಂಡು ಅಕ್ಷಯ್ ಆರ್ ಪಾಟೀಲ್ ಅವರು ಸ್ಥಳೀಯರ ಸಹಾಯದಿಂದ ಪಕ್ಕಕ್ಕೆ ಕೂರಿಸಿಕೊಂಡು ಗಾಯಾಳುವಿನ ಆರೋಗ್ಯ ವಿಚಾರಿಸಿ ಮಾನವೀಯತೆ ಮೆರೆದಿದ್ದಾರೆ. ನಂತರ ಸ್ಥಳೀಯ ವೈದ್ಯರಿಗೆ ದೂರವಾಣಿ ಕರೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡಲು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರೇವಣ್ ಸಿದ್ದಪ್ಪ ಬಿ ಪಾಟೀಲ್ ಅವರು ಕೂಡ ಜೊತೆಗಿದ್ದರು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಗೋರ್ನಳ್ಳಿ ಬಿ ಗ್ರಾಮದಲ್ಲಿ ಘನ ತ್ಯಾಜ್ಯ ಸುರಿಯುತ್ತಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2-3 ದಿನ ಮಾತ್ರ ಎಂದ ಅಧಿಕಾರಿಗಳು ತಿಂಗಳಿನಿಂದ ಕಸ ಸುರಿಯುತ್ತಿರುವ ಆರೋಪ ಕೇಳಿಬರ್ತಿದೆ. ಬೀದರ್ ನಗರದಲ್ಲಿ ಸಂಗ್ರಹವಾಗುವ ಕಸವನ್ನ ಗೋರ್ನಳ್ಳಿ ಬಿ ಬಳಿ ತಂದು ಸುರಿಯುತ್ತಿದ್ದಾರೆ ಪಾಲಿಕೆಯವರು. ಕೊಳಚೆ ನೀರು ಸಂರಕ್ಷಣೆ ಘಟಕ ಪಕ್ಕದಲ್ಲೇ ಇದೆ. ಇನ್ನು ಕಸ ಹಾಕ್ತಿರುವುದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ದುರ್ವಾಸನೆ ಮಾಲಿನ್ಯದಿಂದ ಗ್ರಾಮಸ್ಥರು ಬದುಕು ಅಸ್ತವ್ಯಸ್ತವಾಗಿದೆ. ಕಸದಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ ಸ್ಥಳೀಯರು. ಗ್ರಾಮದ ಪರಿಸರ ಹಾಗೂ ರೋಗಗಳು ಬರುವ ಆತಂಕದಲ್ಲಿ ಸ್ಥಳೀಯರಿದ್ದಾರೆ. ಕಸ ಹಾಕ್ತಿರುವುದನ್ನು ಖಂಡಿಸಿ ಘಟಕಕ್ಕೆ ಬೀಗ ಹಾಕಿದ್ದಾರೆ ಗ್ರಾಮಸ್ಥರು. ಕಸ ಸುರಿಯುವುದನ್ನು ತಕ್ಷಣ ನಿಲ್ಲಿಸುವಂತೆ ಪಾಲಿಕೆಗೆ ಒತ್ತಾಯ ಕೂಡ ಮಾಡಿದ್ದಾರೆ. ಒಂದ್ ವೇಳೆ ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಗ್ರಾಮವನ್ನ ಕಸದ ತೊಟ್ಟಿಯನ್ನಾಗಿ ಮಾಡಬೇಡಿ ಎಂದು ಸ್ಥಳೀಯರು ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ವಲ್ಪ
ಮುಂಜಾನೆ ಒಂದು ಹೊಡೆದಕ್ಕೆ ಅಲ್ರಿ ಸರ್, ಮುಂಜಾನೆ 6-10 ನಿಮಿಷಕ್ಕಾಗಿತ್ತು ಕೀಲಿ ಹಾಕಿದ್ರಿ, 7 ಗಂಟೆ ಬರೋಣ ಹೊಡೆದಕ್ಕೆ. ಗೋರ್ನಹಳ್ಳಿ ಬಿ ಹತ್ತಿರ ಇರೋದು. ಸುಮಾರು ಹೊಲ, ಕಾಲೇಜು, ಸ್ಕೂಲು, ಸೊ ಇಂಜಿನಿಯರಿಂಗ್ ವಿದ್ಯಾರ್ಥಿ ಎಲ್ಲರೂ ಇಲ್ಲದಾರ. ಬೆಳಗ್ಗೆ ಎಲ್ಲಿಂದ ಎಲ್ಲರೂ ಹೋಗೋದು ಬರೋದದ. ಈ ಸ್ಮೆಲ್ನ ಬದುಕಬೇಕಾದ್ರೆ ಆಗಲ್ಲ. ಸೊ ದಯವಿಟ್ಟು ಇದಕ್ಕೊಂದು ಕ್ರಮ ತೊಗೋಬೇಕು. ಇದು ಟೈಮ್ ಹೆಂಗದ ಅಂತ ಜೂನ್ ಅಂತಂದ್ರೆ ಮಳೆ ಬಿದ್ದು ಜಾಸ್ತಿ ಸ್ಮೆಲ್ ಬರಾಗತ್ತೆ. ಇದು ಸಂಗಟ ರೋಗಗಳು ಹರಡ್ತಾವೆ. ಸೊ ನೊಣ ನೋಡ್ಬೋದು, ನಾಯಿಗಳು ನೋಡ್ಬೋದು, ಕಾಟ ಭಾಳ ಆಗ್ಯದ. ಸೊ ಇದಕ್ಕೆ ಎಷ್ಟು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡ್ರೆ ಅಷ್ಟು ಒಳ್ಳೇದದ. ಸೊ ಇದೆಲ್ಲ ಡಂಪ್ ಇದ್ದಿದ್ದು ತೆಗೆದು ಬೇರೆ ಕಡೆ ಡಂಪ್ ಮಾಡಿರಿ. ಇಲ್ಲ ಅಂತಂತಂದ್ರೆ ಇದಕ್ಕೆ ಮುಂದಿಗೆ ಏನದ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು, ನಮ್ಮದೆಲ್ಲ ಪೂರ ಕ್ಯಾಂಪಸ್ ಎಲ್ಲ ವಿದ್ಯಾರ್ಥಿ ಸ್ಟಾಫ್ ಎಲ್ಲ ಬಂದು ಕೇಸಿಂದ ಅವರು ಕಮಿಷನರ್ ಆಫೀಸಿಗೆ ಕೇಳ್ತೀವಿ. ಮುಂದೆ ಅವ್ರು ಏನು ಕ್ರಮ ತೊಗೊತಾನ ಅಲ್ಲಿ ನಾವು ಜರಗಲ್ಲ, ದೊಡ್ಡ ಹೋರಾಟ ಮಾಡ್ತೀವಿ. ಯಾಕಂದ್ರೆ ನಾವು ಈ ರೋಗ ತೊಗೊಂಡು ಬದುಕೋಕ್ಕಾಗಲ್ಲ. ನನ್ನ ಹೆಸರು ಸತೀಶ್, ಪ್ರಿನ್ಸಿಪಲ್ ಇದ್ದೀನಿ, ಶರಣಬಸವೇಶ್ವರ PU ಕಾಲೇಜ್ ಆ್ಯಂಡ್ ಶರಣಬಸವ ಪಬ್ಲಿಕ್ ಸ್ಕೂಲ್. ನಾವು ಗೋರ್ನಹಳ್ಳಿ ಗ್ರಾಮಸ್ಥರಿಂದ ನಾವು ಸತೀಶ್ ಕುಮಾರ್ ಮೇತ್ರಿ ಅಂತ ಮಾತಾಡ್ತೀವಿ. ಇದು STP ನೀರು ಶುದ್ಧೀಕರಣ ಘಟಕ ಅದ. ಆಲ್ರೆಡಿ ಕಮಿಷನರು ಬಂದಿದ್ದಾಗ ನಾವು ಹೇಳಿವಿ, ಮನವಿ ಮಾಡೀವಿ ಅವರಿಗೆ, ಇಲ್ಲಿ ಫಿಲ್ಟರ್ನೂ ಆಗ್ತಾಯಿಲ್ಲ ಅಂತ ಹೇಳಿ. ಮತ್ತು ಅದು ಒಂದು ಕೆಲಸ ಮಾಡ್ತೀವಿ ಅಂತ ಹೇಳ್ಯಾರ. ಮತ್ತು ಇಮಿಡಿಯೇಟ್ಲಿ 1 ತಿಂಗಳು 1.5 ತಿಂಗಳು ಆಯ್ತಿದ್ದು ಹಾಕ್ಲತ್ತಿ ಕಚರ ಹಾಕ್ಲತ್ತಾರ. ಅವ್ರಿಗೆ ನಾವು ನಾಗೇಶ್ವರ್ಗೂ ಮಾತಾಡಿ ತೆಗಿತಿ ಅಂತ ಅಲ್ಲತ್ತರ, ಬಟ್ ತೆಗ್ದಿಲ್ಲ. ಅದ್ರ ಸಲುವಾಗಿ ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಇವತ್ತು STP ಗೇಟಿನ ಕೀಲಿ ಹಾಕಿ ನಾವು ಕಚರ ಗಾಡಿಗಳಿಗೆಲ್ಲ ರೊಕ್ಕಸೀವಿ. ಅದಕ್ಕೆ ನಮ್ಮ ಕರೆಗೆ ಕೂಗೊಟ್ಟು ಅವರು ವಾಪಸ್ ಹೋಗಿದ್ದಾರೆ. ಅದಕ್ಕೆ ಆಲ್ಮೋಸ್ಟ್ ಆದೊಟ್ಟು ಜಲ್ದಿ ಇಲ್ಲೇ ಡಂಪ್ ತೆಗಿಬೇಕು, ಜನರಿಗೆ ರಿಲೀಫ್ ಮಾಡಂಗೆ ಇರಬೇಕು. ಸೊಳ್ಳೆ ಕಾಟ ಮತ್ತು ಸ್ಮೆಲ್ಲು, ನೊಣ ಜಾಸ್ತಿ ಇದಾಗ್ಲತ್ತದ, ಜನರಿಗೆ ತ್ರಾಸ ಆಗ್ಲತ್ತದ. ಇಲ್ಲೇ ಸಮೀಪದಲ್ಲಿ ಅಪ್ಪ ಕಾಲೇಜ್ ಇದೆ, ಅಲ್ಲಿ ಸಮೀಪದಾಗ ಮತ್ತು ಅಲ್ಲಿ ಕ್ಯಾಂಟೀನು ಇದ್ದಾರೆ. ಬಟ್ ಅಲ್ಲೇದು ಪ್ರಾಬ್ಲಮ್ ಜಾಸ್ತಿ ಆಗ್ಯದ. ಆ ಸಲುವಾಗಿ ನಮ್ಮದು ಸ್ಥಳೀಯರು ಭಾಳ ಸರ್ಕಾರಕ್ಕಾಗಲಿ ಇದು ಗ್ರಾಮದ ಏನು ಮಹಾನಗರ ಪಾಲಿಕೆದು ಭಾಳ ಅಗದಿ ರಿಕ್ವೆಸ್ಟ್ ಅದ. ಇದು ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಮಾತಾಡೋಕ್ಕೂ ಆಗ್ತಾಯಿಲ್ಲ ಇಲ್ಲಿ. ಅದಕ್ಕೆ ರಿಕ್ವೆಸ್ಟ್ ಅದ ಸರ್, ದಯವಿಟ್ಟು ಇಲ್ಲೇ ಅದು ಡಂಪ್ ತೆಗಿಬೇಕು, ನಮ್ಮ ಜನರಿಗೆ ಜಲ್ದಿ ರಿಲೀಫ್ ಮಾಡಬೇಕು. ನಿಮ್ಮ ಹೆಸರು ಹೇಳಿ ಸರ್? ಸತೀಶ್ ಕುಮಾರ್ ಮೇತೆ, ಗ್ರಾಮ ಪಂಚಾಯತ್ ಮಾಜಿ ಮೆಂಬರ್ ಇದ್ದೀನಿ. ಥ್ಯಾಂಕ್ ಯು ಸರ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹುಲ್ಸೂರಿನಲ್ಲಿ ನೂತನ ಶಾಸಕ ಶರಣು ಸಲ್ಗರ್ ನೇತೃತ್ವದಲ್ಲಿ ಪ್ರಜಾಸೌಧಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಈ ಸ್ಥಳ ಬದಲಾವಣೆಯ ಬಳಿಕ ಕಾಮಗಾರಿಗೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಕಂದಾಯ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಯೋಜನೆ ಇದಾಗಿದೆ. ಸುಮಾರು 8 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಹುಲ್ಸೂರು ಪಟ್ಟಣದ ಹೊರವಲಯದಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಸಾರ್ವಜನಿಕರಿಗೆ ಒಂದೇ ಸೂರಿನಡಿ ಆಡಳಿತ ಸೇವೆಗಳ ಗುರಿಯಾಗಿದೆ. ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರಜಾಸೌಧ ನಿರ್ಮಾಣವಾಗುತ್ತಿದೆ. ವಿವಿಧ ಸರ್ಕಾರಿ ಕಚೇರಿಗಳಿಗೆ ಒಂದೇ ಕಟ್ಟಡದಲ್ಲಿ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಇನ್ನು ಜನರ ಆಡಳಿತಾತ್ಮಕ ಕೆಲಸಗಳಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಇನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಇಡ್ತಿದ್ದಾರೆ. ಹುಲ್ಸೂರು ಪಟ್ಟಣದ ಅಭಿವೃದ್ಧಿಗೆ ಮತ್ತೊಂದು ಹೊಸ ಸೇರ್ಪಡೆ ಇದಾಗಿದೆ. ಹರ ಹರ ಓಂ ನಮೋ ಸದ್ಯೋಜಾತಂ ಪ್ರವದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಭವೇ ಭವಿನಾಥೇ ಭವ್ಯಂ ಸ್ವಸ್ವಂ ಭೌದ್ವಾಯ ನಮೋ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ. ನಮಸ್ಕಾರ. ನಮಸ್ಕಾರ. ನೀವು ಕೂಡ್ರಿ, ಮಡಗಲ್ ಪಂಚೆ ಹೊಡು, ನಿಮ್ಮಿಂದ ಪೂಜೆ ಇದು. ಕೂಡ್ರಲ್ಲ ಬಾಜು ಬರೀತಾ ಉಳಿಸಬೇಕಂತ
रणजित गायकवाड, महाराज, सिद्धाजी, माधवराव, यस ಮತ್ತೆ ಯಾರು ಸಲ ನಿಂದಿರ್ಬೇಕಂದ್ರೆ ಇಲ್ಲಲ್ಲ ಮಾಡ್ಬೋದಾ? ಅವ್ರಿಗೆ ಹಾಕ್ರಿ ತಲೆ ಮೇಲೆ, ಅವ್ರಿಗೆ ಹಾಕ್ಲತ್ತೀರ ಚಸ್ಮಾದಾಗ ಹಾಕ್ರಿ, ಕುತ್ತೆ ಮಾಡಿ ಅಂದ್ರೆ ಕರೆಕ್ಟ್ ಅಂದ್ರೆ ಲೆಕ್ಕ. नमः श्रेष्ठाय मुद्राय नमः कालाय नमः कलविकरणाय नमः बलविकरणाय नमः बलाय नमः वरप्रमदनाथाय नमः सर्वभूतदमनाय वनन्मनाय नमः ओम घोरभ्यता घोरेभ्यो घोरघोरद्रभ्यः सर्वेभ्यो सर्वैर्वेभ्यो नमस्तेस्तुतोपेभ्यो हम तत्पुरुषोत्तमः देवाय मह्यं तन्नो रुद्र प्रचोदयात् ईशान सर्वविद्यानामीश्वरं सर्वभूतानां ब्रह्माधिपतिर् ब्रह्मणोऽधिपतिर्ब्रह्मसोम्यस्तो सदाशिवं ಚಸ್ಮಾ ಮ್ಯಾಲ ತೆಗ್ರಿ ಒಳಗಾಗ್ರಿ ಮ್ಯಾಗಿನ ಹಾಕ್ರಿ. ओम यज्ञेन देवयन्ति देवास्ताय नमान्यासन्ति हिनाकुमार्जन्ति तपूर्वे साध्यन्ति वै शिवसंवदिनो पार्वतीपति शिव हरे हरे महादेवं यज्ञ महाराज की जय, श्री गजानन स्वामी महाराज की जय, श्री जगन्नाथ महाराज की जय, श्री जगज्योतिपतेश्वर महाराज की जय, श्री जगन्मात्यं भवानी माता की जय। हर हर ओम नमः शिवाय जम्बो राधने प्रवर्तमाने शत ब्रह्मणोति प्रार्थी विदवराकल्पे वैवचत परमन्तरे कलियुगे प्रणोपाजम्बोद्वीपे भरतवर्षवर्तखण्डे मेघलक्ष्मद्भागे श्रीशैलस्य पञ्चमर्देश कर्नाटकदेशे व्यवहारिक चन्द्रमानेन जालिवाहनचिगत्वत्पुरा 48 पराभवनाम संवत्सरे शुभवासरे शुभवासरे शुभनक्षत्रे शुभयोगी शुभकर्णवीर गोत्रोत्पन्न होमोपादुतक्षेद्वारा श्री रुद्रदैवतः श्री लोककल्याणार्थं श्री कलशपूजां करिष्यों ब्रह्म शान्ति शान्ति शान्तिः। हर हर ओम नमो त्रैलोक्य संपदालेख्य समलेखन वित्तयं सच्चिदानंद रूपाय बैठकर ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೋವಿ ನಿಗಮದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅಧಿಕಾರಿಗಳ ಗೈರು, ನಿಗಮದ ಅಧ್ಯಕ್ಷರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯುತ್ತಿರುವಂತಹ ಸಭೆ ಇದಾಗಿದೆ. ಸಭೆಯಲ್ಲಿ ಸಾಲು ಸಾಲು ಅಧಿಕಾರಿಗಳು ಗೈರು ಹಾಜರಾಗಿದ್ದಾರೆ. ಅಧಿಕಾರಿಗಳ ಗೈರಿಗೆ ಅಸಮಾಧಾನವನ್ನು ಇಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಸಭೆಗೆ ಬಾರದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಬೋವಿ ಸಮಾಜದ ಕುಲ ಕಸುಬು, ಕಲ್ಲು ಮಣ್ಣು ಕೆಲಸ ಸೇರಿದಂತೆ ಈಗ ಸಮಾಜದ ಪ್ರಗತಿಯ ಬಗ್ಗೆ ಪರಿಶೀಲನೆ ನಡೆಸುವಾಗ ಗಣಿ ಇಲಾಖೆಯವರು ಯಾಕೆ ಗೈರು ಎಂದು ಪ್ರಶ್ನೆ ಕೂಡ ಮಾಡಿದ್ದಾರೆ. ಕಾನೂನು ಪ್ರಕಾರ ಕೈ ಕಸುಬು ಮಾಡುವಂತ ಬೋವಿ ಸಮಾಜದ ವಿರುದ್ಧ ಕೇಸನ್ನು ಹಾಕಲಾಗ್ತಿದೆ ಎಂಬ ದೂರುಗಳು ಬರ್ತಿವೆ. ಈ ಬಗ್ಗೆ ಮಾಹಿತಿ ಪಡೆಯಲು ಸಭೆಗೆ ಕರೆದರೆ ಯಾಕಷ್ಟು ನಿರ್ಲಕ್ಷ್ಯ ಎಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಇದನ್ನ ಜಿಲ್ಲಾಡಳಿತ ಗಮನಿಸಬೇಕು. ನಾನು ಸಂಬಂಧಪಟ್ಟಂತ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯುತ್ತಿದ್ದೇನೆ. ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪ ಶರ್ಮಾ, ಅರಣ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಸೇರಿ ಹಲವು ಅಧಿಕಾರಿಗಳು ಗೈರಾಗಿದ್ದರು. ಇವರಿಗೆ ಯಾಕೆ ನಾನು ಕರೀತಾ ಇದ್ದೀನಿ ಅಂತಂದ್ರೆ, ನಮ್ಮದು ಮ್ಯಾಕ್ಸಿಮಮ್ ಸಮಸ್ಯೆಗಳು ಬರ್ತಕ್ಕಂಥದ್ದು ನಮ್ಮ ಕುಲಕಸುಬಾಗಿರ್ತಕ್ಕಂಥ ಬೋವಿಗಳು ಒಟ್ಟರು ಮಾಡ್ತಕ್ಕಂಥ ಕಸುಬೆ ಕಲ್ಲಿನ ಕೆಲಸ, ಮಣ್ಣಿನ ಕೆಲಸ ಮಾಡ್ತಕ್ಕಂಥ. ಇಂಥ ಕಲ್ಲು ಮತ್ತು ಮಣ್ಣಿಗೆ ಸಂಬಂಧಪಟ್ಟ ಮಾಡುವ ಸಂದರ್ಭದಲ್ಲಿ ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಸಂಪೂರ್ಣವಾಗಿ ಇದಕ್ಕೆ ಸಂಪರ್ಕ ಇರ್ತಕ್ಕಂಥ ಇದೆ. ಅನೇಕ ಸಂದರ್ಭಗಳಲ್ಲಿ ನನಗೆ ಬೀದರಿಂದ ಫೋನ್ ಬರ್ತಾ ಇದ್ದಾರೆ, ತರ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು. ಸರ್ಕಾರದ ಆದೇಶದ ಪ್ರಕಾರವಾಗಿ 3F ಅಲ್ಲಿ ಅರ್ಜಿಗಳು ಹಾಕೊಂಡು 2 ಎಕರೆಗಳನ್ನ ಕೈ ಕಸುಬು ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದ ಆದೇಶವೇ ಇದೆ. ಆ ಆದೇಶವಿದ್ರೂ ಕೂಡ ನಮ್ಮ ಸಮಾಜದವರ ಮೇಲೆ ಕೆಲವು ಸಂದರ್ಭಗಳಲ್ಲಿ ಕೇಸ್ಗಳನ್ನು ದಾಖಲೆ ಮಾಡ್ತಾರೆ, ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಡ್ತಾರೆ, ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದು ಸಾಕಷ್ಟು ನನಗೆ ಫೋನ್ ಕಂಪ್ಲೇಂಟ್ಸ್ ಬರ್ತಕ್ಕಂಥದ್ರಿಂದ ಅವ್ರನ್ನ ಕರೆದ್ರೂ ಕೂಡ ಎಷ್ಟೊಂದು ನಿರ್ಲಕ್ಷ್ಯ ವಹಿಸಿದೆ ಅಂತಕ್ಕಂಥದ್ದು ಜಿಲ್ಲಾಡಳಿತ ಗಮನಿಸಬೇಕಾಗಿದೆ.
ಗಣಿಮಟ್ಟಕ್ಕೆ ಹೋಗಿರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳೇ ಮತ್ತು ಸಂಬಂಧಪಟ್ಟ ಮಂತ್ರಿಗೆ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಅನ್ನು ಮೂರನೇದು DDPU ಮತ್ತು ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬಸ್ನಲ್ಲಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರು ಹಾಕಿಕೊಂಡಿರುವಂತಹ ಬಂಗಾರ ಆಭರಣಗಳನ್ನು ಕದಿಯುತ್ತಿದ್ದಂತ 11 ಜನರ ಕಳ್ಳರ ಗುಂಪುವೊಂದನ್ನು ಬಂಧಿಸಿ 279 ಗ್ರಾಂ ಕಳ್ಳತನವಾದಂತಹ ಬಂಗಾರ ಆಭರಣಗಳಲ್ಲಿ 225 ಗ್ರಾಂ ಬಂಗಾರ ಆಭರಣಗಳನ್ನು ವಶಪಡಿಸಿಕೊಂಡು ಕಾಗವಾಡ ಪೊಲೀಸರು ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ ಎಂದು ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಅವರು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರು ಎಲ್ಲರೂ ಕೂಡ ಮೂಲತಃ ಉತ್ತರ ಪ್ರದೇಶದವರಾಗಿದ್ದು ಅವರ ಮೇಲೆ ಅಥಣಿ, ಕಾಗವಾಡ, ಚಿಕ್ಕೋಡಿ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 7 ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ವು ಎಂದು ಹೇಳಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಹೆಚ್ಚುವರಿ ಎಸ್ಪಿ ಆರ್ಬಿ ಬಸರಿಗೆ, ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾರ್ಗದರ್ಶನದಲ್ಲಿ ಸಿಪಿಐ ಸಂತೋಷ್ ಹಳ್ಳೂರ್ ನೇತೃತ್ವದಲ್ಲಿ ಪಿಎಸ್ಐ ರಾಘವೇಂದ್ರ ಖೋತಾ ಮತ್ತು ಸಿಬ್ಬಂದಿ ವರ್ಗದವರು ಭಾಗಿಯಾಗಿ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಅವರು ಶ್ಲಾಘಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕೆಲವೊಂದು ಕಡೆ ಬಸ್ಸಲ್ಲಿ ಹೋಗುವ ಹೆಣ್ಮಕ್ಳು ಹಾಕಿರುವ ಚಿನ್ನ ಆಭರಣಗಳನ್ನು ಕಳ್ತನ ಮಾಡಬಹುದು. ಕೆಲವೊಮ್ಮೆ ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಕುತ್ತಿಗೆಯಲ್ಲಿ ಹಾಕೊಂಡು ಹೋಗುವಾಗ ಕಳ್ತನ ಮಾಡ್ತಾರೆ ಅಂದರೆ ಹೇಳಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾರೆ. ಸೊ ಬ್ಯಾಗಲ್ಲಿ ಹಾಕೊಂಡು ಹೋಗುವ ಸಂದರ್ಭದಲ್ಲಿ ಚೆಕ್ ಮಾಡ್ತಾರೆ. ಅಕ್ಯೂಸ್ಡ್ ಇಂತಾಗ ಒಳ್ಳೆ ಡ್ರೆಸ್ ಹಾಕಿದ್ದಾರೆ, ಪ್ರಾಬಬ್ಲಿ ಇವ್ರ ಕಡೆ ಚೈನ್ ಹಾಕಿರಬಾರ್ದು ಅಂತ ಅಸಸ್ ಮಾಡಿ ಅಂಥವ್ರ ಬ್ಯಾಗನ್ನು ಲಿಫ್ಟ್ ಮಾಡಿ ಕಳ್ತನ ಮಾಡೋದು ಈಗ ಪ್ರಾರಂಭ ಆಗಿತ್ತು. ಅದರಲ್ಲಿ ಬೇರೆ ಬೇರೆ ಕಡೆಯಿಂದ ಇತ್ತೀಚೆಗೆ ಇದಕ್ಕೆ ಹಿಂದೆ ಒಂದು ಹರಿಯಾಣ ಟೀಮ್ ಒಂದನ್ನು ಅರೆಸ್ಟ್ ಮಾಡಲಾಗಿದೆ. ಇತ್ತೀಚೆಗೆ ಕಾಗವಾಡದಲ್ಲಿ ಮೇ ತಿಂಗಳಲ್ಲಿ ಮೇ 11, 2026 ವೈಶಾಲಿ ಮಲ್ಲಯ್ಯ ದೊಡ್ಡಮಣಿ ಎಂಬುವರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಸುಮಾರು ಅವರು ಬ್ಯಾಗ್ ಅಲ್ಲಿ 54 ಗ್ರಾಂ ಗೋಲ್ಡ್ ಚಿನ್ನವನ್ನು ಇಟ್ಕೊಂಡು ಸೇಫ್ ಆಗಿರ್ತಂದ್ರೆ ಇಟ್ಕೊಂಡು ಕಾಗವಾಡ ಅಂದ್ರೆ ಶಿಲ್ಪಿಗೆ ಹೋಗ್ತಾ ಇರ್ತಾರೆ. ಬಸ್ಸಲ್ಲಿ ಹೋಗುವ ಸಂದರ್ಭದಲ್ಲಿ ಸುಮಾರು ಒಂದು 6 ಜನ ಸೇರಿಕೊಂಡು ಒಂದು ಟೀಮ್ ಆಗಿ ಪ್ಲಾನ್ ಮಾಡಿಕೊಂಡು ಬ್ಯಾಗಲ್ಲಿ ಚೆಕ್ ಮಾಡಿ ಬ್ಯಾಗಲ್ಲಿ 54 ಗ್ರಾಮ್ ಗೋಲ್ಡನ್ನು ಕೂಡ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಈ ಕಳ್ತನ ಹೆಂಗೆ ಆಗಿರುತ್ತಂದ್ರೆ ಬ್ಯಾಕ್ ಸೀಟಲ್ಲಿ ಒಂದು 2-3 ಜನ ಕೂತ್ಕೊಳ್ತಾರೆ. ಅದು ಬಿಟ್ಟು ಫ್ರಂಟಲ್ಲಿ ಒಂದು 2-3 ಸೀಟ್ ಬಿಟ್ಟು ಹಿಂದೆ ಒಬ್ಬರು ಕೂತ್ಕೊಳ್ತಾರೆ. ಇಂತಾಗ ಯಾರ್ಯಾರ ಕಡೆ ಬ್ಯಾಗ್ ಸ್ವಲ್ಪ ರಿಚ್ ಆಗಿ ಕಾಣ್ತಾ ಇದ್ದಾರೆ ಅಂತಾಗ ಇವರು ಬ್ಯಾಗನ್ನು ಸಾಕಾರ ಮಾಡಿರ್ತಾರೆ. ನಾವು ಬ್ಯಾಗನ್ನು ತಗೊಂಡು ಮುಂದೆ ಕೊಡ್ತೀವಿ ಅಂದ್ರೆ ಹಾಕ್ತಿರ್ತಾರೆ, ಹಿಂದೆ ಇರೋರು ಕೊಡ್ತಾರೆ. ಬ್ಯಾಕ್ ಸೀಟಲ್ಲಿ ಹಾಕ್ತೀವಿ ಅಂದರೆ ಹೇಳ್ಬಿಟ್ಟು ಕೊಟ್ಟು ಹಿಂದೆ ಇರೋರು ಬ್ಯಾಗಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡಿ ಕಳ್ತನವನ್ನು ಮಾಡ್ತಾರೆ. ಇಂಥ ರೀತಿಯಲ್ಲಿ ಆಗಿರೋ ಸುಮಾರು ಒಂದು 6 ಕಳ್ತನಗಳನ್ನು ಅಥಣಿ ಸಬ್ ಡಿವಿಷನಲ್ಲಿ ಅಥಣಿ ಸಬ್ DSP ಪ್ರಶಾಂತ್ ಅವರ ನೇತೃತ್ವದಲ್ಲಿ CPI ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಅವರು ಮತ್ತು ಕಾಗವಾಡ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಈ ಒಂದು ಸಂಪೂರ್ಣವಾಗಿ ಚೆಕ್ ಮಾಡಿ CCTV ಕ್ಯಾಮರಾನಲ್ಲಿ ಇನಿಷಿಯಲಿ ಒಬ್ಬರ ಬಗ್ಗೆ ಮಾಹಿತಿಯನ್ನು ಸಿಗ್ತದೆ. ಆ ಮಾಹಿತಿ ಪ್ರಕಾರ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದು 2 ಟೀಮ್, ಒಂದು ಟೀಮಲ್ಲಿ 6 ಜನ, ಇನ್ನೊಂದು ಟೀಮಲ್ಲಿ 5 ಜನ, ಒಟ್ಟು 11 ಜನ ಉತ್ತರ ಪ್ರದೇಶದವರು ಇಲ್ಲಿ ಬಂದು ಕಳ್ತನವನ್ನು ಮಾಡಿರೋದು ಕಂಡು ಬಂದಿರ್ತದೆ. 11 ಜನವನ್ನು ಅರೆಸ್ಟ್ ಮಾಡಲಾಗಿದೆ. ಇವರ ಕಡೆಯಿಂದ ಸುಮಾರು ಒಂದು ಕೇಸಲ್ಲಿ ಕಾಗವಾಡದಲ್ಲಿ ಮೇ ತಿಂಗಳಲ್ಲಿ ಆಗಿರೋ ಒಂದು ಕೇಸಲ್ಲಿ 53 ಗ್ರಾಂ ಗೋಲ್ಡ್ ರಿಕವರಿ ಮಾಡಲಾಗಿರುತ್ತದೆ. ಉಳಿದ ಇನ್ನೂ ಒಂದು 5 ಕೇಸು ಕೂಡ ಪತ್ತೆ ಮಾಡಲಾಗಿದೆ. ಕಾಗವಾಡದಲ್ಲಿ 3 ಕೇಸು, ಅಥಣಿಯಲ್ಲಿ ಒಂದು ಕಳ್ತನ ಕೇಸು, ಚಿಕ್ಕೋಡಿಯಲ್ಲಿ ಒಂದು ಕೇಸು. ಒಟ್ಟು ಅದು ಒಂದು 53 ಗ್ರಾಮ್, ಉಳಿದ ಒಂದು 172 ಗ್ರಾಮ್ಸ್ ಇಂತಹ ಒಂದು ಚಿನ್ನ ಆಭರಣವನ್ನು ಕೂಡ ಪತ್ತೆ ಮಾಡಲಾಗಿರ್ತದೆ. ಸೊ 172 ಗ್ರಾಮ್ಸ್ ಒಂದು ಕೇಸಲ್ಲಿ, ಇನ್ನೊಂದು ಕೇಸಲ್ಲಿ 53 ಗ್ರಾಮ್ಸ್. ಸೊ 225 ಗ್ರಾಮ್ಸ್ 225 ಗ್ರಾಮ್ಸ್ ಅಲ್ಲಿ 172 ಗ್ರಾಮ್ಸ್ ರಿಕವರಿ ಮಾಡಲಾಗಿದೆ. ಇನ್ನೊಂದು ಕೇಸಲ್ಲಿ 54 ಗ್ರಾಮಲ್ಲಿ 53 ಗ್ರಾಮ್ ರಿಕವರಿ ಆಗಿದೆ. ಇತ್ತೀಚೆಗೆ ಆಗಿರೋದ್ರಲ್ಲಿ ಆಲ್ಮೋಸ್ಟ್ ಸಂಪೂರ್ಣವಾಗಿ ಮಾಡಿದ್ದೀವಿ. ಇನ್ನೊಂದು ಕೇಸಲ್ಲಿ ನಾವು 172 ಗ್ರಾಮ್ಸ್ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ತಗೊಂಡೋಗಿ ಮಾರಾಟ ಮಾಡಿ
ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೆಳಗಾವಿ ಎಂಇಎಸ್ ಪುಂಡಾಟಕ್ಕೆ ಬೀದರ್ನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಎಂಇಎಸ್ ಸಂಘಟನೆಗೆ ಕರ್ನಾಟಕದಲ್ಲಿ ನಿಷೇಧಕ್ಕೆ ಆಗ್ರಹಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಬೀದರ್ ಅಂಬೇಡ್ಕರ್ ವೃತ್ತದ ಬಳಿ ಪ್ರತಿಭಟನೆ ಕೂಡ ನಡೆಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ. ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಂತ ಎಂಇಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಎಂಇಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಒತ್ತಾಯಿಸಲಾಗಿದೆ. ಎಂಇಎಸ್ ಅನ್ನು ತಕ್ಷಣ ಬ್ಯಾನ್ ಮಾಡುವಂತೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀಡಿದ್ದಾರೆ. ನಿಷೇಧಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕದ ಏಕತೆಗೆ ಧಕ್ಕೆ ತರುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಲಾಗಿದೆ. ಎಂಇಎಸ್ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ನಿರ್ಧಾರ ಕೈಗೊಳ್ಳಲಿ. ಕನ್ನಡ ನೆಲ, ಜಲ, ಭಾಷೆ ರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ನಡೆಸಿದೆ. ಇನ್ನು ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಎಂದು ಒತ್ತಾಯಿಸಲಾಗಿದೆ. ಬೀದರ್ನಲ್ಲಿ ಎಂಇಎಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಗುಂಡಾವರ್ತನೆ ಎಂಎಸ್ ಸಂಘಟನೆಗೆ ರದ್ದು ಮಾಡಲೇಬೇಕು ಎಂಎಸ್ ಸಂಘಟನೆ ರದ್ದು ಮಾಡಲೇಬೇಕು ಬೇಕೇ ಬೇಕು ಗುಂಡಾವರ್ತನೆ ಎಂಎಸ್ ಸಂಘಟನೆಗೆ ಗುಂಡಾವರ್ತನೆ ಎಂಎಸ್ ಸಂಘಟನೆಗೆ ಬೇಕೇ ಬೇಕು ರದ್ದು ಮಾಡಲೇಬೇಕು ಬೇಕು ಬೇಕೇ ಬೇಕು ಬೇಕೇ ಬೇಕು ರಾಜ್ಯದಂತ ಎಂಎಸ್ ಸಂಘಟನೆಗಳು ರದ್ದು ಮಾಡಲೇಬೇಕು ರಾಜ್ಯದಂತ ಎಂಎಸ್ ಸಂಘಟನೆಗಳು ರದ್ದು ಮಾಡಲೇಬೇಕು ಗುಂಡಾವರ್ತನೆ ಎಂಎಸ್ ಸಂಘಟನೆಗೆ ಇವತ್ತು ರಾಜ್ಯದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಭಾಗದಲ್ಲಿ ಏನು ಎಂಇಎಸ್ ಸಂಘಟನೆಗಳು ಬೆಳಗಾವಿ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಬೀದರ್, ಬಾಲ್ಕಿ, ಬಸವ ಕಲ್ಯಾಣ ಇನ್ನಿತರ ತಾಲೂಕುಗಳು, ಜಿಲ್ಲೆಗಳು ಏನು ಇವತ್ತು ಸಂಯುಕ್ತ ಮಹಾರಾಷ್ಟ್ರ ಮಾಡಬೇಕಂತೇಳಿ ಏನು ಎಂಇಎಸ್ ಸಂಘಟನೆಗಳು ಇವತ್ತು ಹೋರಾಟ ಮಾಡಿದ್ದಾರೆ. ಅವರಿಗೆ ಎಚ್ಚರಿಸುವುದೇನೆಂದರೆ ನಮ್ಮ ರಾಜ್ಯದಲ್ಲಿ ನೀವು ನೆಲ, ಜಲ, ಭಾಷೆ ನಮ್ಮ ಗಡಿನಾಡದಲ್ಲಿ ನೀವು ಉಳ್ಕೊಂಡು ನಮ್ಮ ರಾಜ್ಯದ ಅನ್ನ, ನೀರು ಎಲ್ಲವನ್ನು ಸಹಿಸಿಕೊಂಡು ನೀವೆಲ್ಲ ಪಡೆದುಕೊಳ್ಳುತ್ತಾ ಇದ್ದೀರಿ, ಉಪಯೋಗ ಪಡೆದುಕೊಳ್ಳುತ್ತಾ ಇದ್ದೀರಿ. ಆದರೆ ನಿಮಗೆ ಇವತ್ತು ಮಹಾರಾಷ್ಟ್ರದ ಮೇಲೆ ಎಷ್ಟು ಪ್ರೀತಿ ಇದೆ, ನಿಮ್ಮನ್ನು ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ವತಿಯಿಂದ, ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಏನು ಎಚ್ಚರಿಸ್ತೀವಿ. ಇವತ್ತು ನೀವು ಈ ರಾಜ್ಯವನ್ನು ಬಿಟ್ಟು
ತೊಲಗಿದರೆ ಒಳ್ಳೆಯದು, ಇಲ್ಲಾಂದರೆ ನಿಮ್ಮನ್ನು ಮಟ್ಟ ಹಾಕುವಂಥ ಕೆಲಸ ಈ ಪ್ರವೀಣ್ ಶೆಟ್ಟಿ ಬಣ್ಣ ಮಾಡುವಂಥದ್ದಾಗಿದೆ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇದ್ದೀರಿ ನೀವು. ಎಲ್ಲ ಸರ್ವಧರ್ಮ ಪಾಳು ಅನ್ನೋ ಥರ ಇಡೀ ರಾಜ್ಯದಲ್ಲಿ ಕನ್ನಡಿಗರು ಬಹುತೇಕ ರಾಜ್ಯದ ಜನತೆಗೆ ಭಾಳಷ್ಟು ಪ್ರೀತಿ ಮಾಡಿಕೊಂಡು ಅವರಿಗೆ ಒಂದು ಇರೋದಕ್ಕೆ ಜಾಗವನ್ನು ಸ್ಥಳವನ್ನು ಈ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ನನಗಂತೂ ಮಲ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ನೀವೇನು ರಾಜಕೀಯ ವ್ಯಕ್ತಿಗಳು ಈ ಒಂದು MA ಸಂಘಟನೆಗಳನ್ನು ಮಟ್ಟ ಹಾಕಲ್ಲ ಅಲ್ಲಿವರೆಗೆ ಇದೇ ಒಂದು ದೌರ್ಜನ್ಯ ದರ್ಪಗಳನ್ನು ಕನ್ನಡಿಗರ ಮೇಲೆ ಹಲ್ಲೆಗಳನ್ನು ಮಾಡುವಂಥದ್ದು ನೀವು ನೋಡುವಂಥರಾಗಿದ್ದೀರಿ. ಅದನ್ನು ನಾವು ಸಹಿಸಿಕೊಳ್ಳೋದಿಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವುದೇನೆಂದರೆ ಈ ಕೂಡಲೇ ನೀವು ರಾಜ್ಯದಂಥ MA ಸಂಘಟನೆಗಳು ನಿಷೇಧ ಮಾಡಬೇಕು ಮತ್ತು MA ಸಂಘಟನೆಯ ಏನು ಗುಂಡಾವರ್ತನೆ ಮಾಡುವಂಥ ಸಂಘಟನೆಯ ಏನು ಪದಾಧಿಕಾರಿಗಳಿದ್ದಾರೆ ಅವರನ್ನು ಗಡೀಪಾರು ಮಾಡಬೇಕಂತೇಳಿ ಸರ್ಕಾರ ಕೈಗೊಳ್ಳದೆ ಇದ್ದಲ್ಲಿ ಇಡೀ ರಾಜ್ಯದಂಥ ರಾಜ್ಯ ಬಂದ್ ಕರೆ ಮಾಡಿ ಇವತ್ತು ಉಗ್ರವಾದ ಹೋರಾಟ ಮಾಡಿ MA ಸಂಘಟನೆಗಳು ಇವತ್ತು ಅವರಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಸಲ್ಪಡ್ತಾರೆ. ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.